ನಮಸ್ಕಾರ. ಟ್ರಾಫ್ CRMನ ಡೆಮೋ ಸೆಷನ್ನಲ್ಲಿ ನಿಮ್ಮ ಸ್ವಾಗತ. ಇಲ್ಲಿ ನೀವು ರಿಜಿಸ್ಟರ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಹಾಕಿ, ನೇಮ್, ಕಂಪ್ನಿ ನೇಮ್, ಯೂಸರ್ ನೇಮ್, ಇಮೇಲ್, ಮೊಬೈಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಹಾಕಾದ್ಮೇಲೆ ರಿಜಿಸ್ಟರ್ಗೆ ಕ್ಲಿಕ್ ಮಾಡಿದರೆ ನೀವು ರಿಜಿಸ್ಟರ್ ಆಗ್ತೀರಾ. ಅದಾದಮೇಲೆ ನಿಮಗೆ ಈ ಥರ ಒಂದು ಸ್ಕ್ರೀನ್ ಕಾಣುತ್ತೆ. ಇದನ್ನು ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಇಲ್ಲಿ ನೀವು ನಿಮ್ಮ ಲೀಡ್ಸ್ ನೋಡ್ಬೋದು, ಲೀಡ್ಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಪ್ರಯರ್ ಟು ಡಿಪಾರ್ಚರ್ ನೋಡ್ಬೋದು, ಆನ್ ಗೋಯಿಂಗ್ ಟ್ರಿಪ್ ನೋಡ್ಬೋದು, ಟೋಟಲ್ ಲೀಡ್ಸ್ ಎಷ್ಟಿದೆ ಅದನ್ನು ನೋಡ್ಬೋದು. ಇಲ್ಲಿ ನೀವು ಲೇಟೆಸ್ಟ್ ನೀಡ್ಸ್ನಲ್ಲಿ ಜಸ್ಟ್ ಪ್ಲಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೀಡ್ ಡೀಟೇಲ್ಸ್ ಎಂಟರ್ ಮಾಡಿ, ಅದು ಲೀಡ್ ಆ್ಯಡ್ ಆಗುತ್ತೆ. ಎಂಟರ್ ಆದಮೇಲೆ ಸಬ್ಮಿಟ್ ಮಾಡಿ, ಆ ಲೀಡ್ನ ಆ್ಯಡ್ ಆಗುತ್ತೆ. ಇಲ್ಲಿ ಟಾಸ್ಕ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಹಾಟ್ ಲಿಸ್ಟ್ ನೋಡ್ಬೋದು, ಲೀಡ್ಸ್ನ ನೋಡ್ಬೋದು, ಎಷ್ಟು ಕನ್ವರ್ಟೆಡ್ ಆಗಿದೆ ಲೀಡ್ಸು, ಶೆಡ್ಯೂಲ್ಡ್ ಎಷ್ಟಿದೆ, ಅಪಾಯಿಂಟ್ಮೆಂಟ್ಸ್ ಏನಿದೆ, ಪ್ರಯರ್ ಟು ಡಿಪಾರ್ಚರ್ ನೋಡ್ಬೋದು, ಆನ್ ಗೋಯಿಂಗ್ ಟ್ರಿಪ್ ನೋಡ್ಬೋದು, ಫೀಡ್ಬ್ಯಾಕ್ ನೋಡ್ಬೋದು. ಇಲ್ಲಿ ಆ್ಯಡ್ ಲೀಡ್ಸ್ನ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಲೀಡ್ಸ್ನ ಆ್ಯಡ್ ಮಾಡ್ಬೋದು. ಇದು ನೀವು ಬಲ್ಕ್ ಆಗಿ ಸೆಂಡ್ ಮಾಡ್ಬೋದು. ನೋಟಿಫಿಕೇಶನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಪಾಸ್ಪೋರ್ಟ್ ಎಕ್ಸ್ಪೈರಿ ಡೇಟ್ ಇದ್ದರೆ ಅದು ತೋರಿಸುತ್ತೆ, ನಿಮ್ಮ ಕಸ್ಟಮರ್ದು ಬರ್ತ್ಡೇ ನಿಯರಿಂಗ್ ಇದ್ದರೆ ಅದು ತೋರಿಸುತ್ತೆ. ಅದನ್ನು ನೀವು ನೋಟಿಫಿಕೇಶನ್ಗೆ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ಕಸ್ಟಮರ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನಿಮ್ಮ ಕಸ್ಟಮರ್ಸ್ನ ಆ್ಯಡ್ ಮಾಡ್ಕೋಬಹುದು. ಜಸ್ಟ್ ಆ್ಯಡ್ ಕಸ್ಟಮರ್ಸ್ ಅಂತ ಕ್ಲಿಕ್ ಮಾಡಿ ಅವ್ರದ್ದು ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ, ಅದು ಕಸ್ಟಮರ್ ಆ್ಯಡ್ ಆಗುತ್ತೆ. ಇದನ್ನು ನೀವು ಬಲ್ಕ್ ಆಗಿ ಮಾಡ್ಬೋದು. ಮಾಸ್ಟರ್ಗೆ ಕ್ಲಿಕ್ ಮಾಡಿದಾಗ ನಿಮ್ಮ ವಾಟ್ಸಪ್ ಸ್ಟೇಟಸ್ ಏನಿದೆ ಅದು ತೋರಿಸುತ್ತೆ. ಇಲ್ಲಿ ನೀವು ಆಕ್ಸೆಸ್ ಟೋಕನ್ ಆ್ಯಡ್ ಮಾಡಿ, ಇನ್ಸ್ಟೆಂಟ್ ID ಆ್ಯಡ್ ಮಾಡಿ ಸಬ್ಮಿಟ್ ಮಾಡಿದಾಗ ಅದು ವಾಟ್ಸಪ್ ಸ್ಟೇಟಸ್ ಆಗುತ್ತೆ. ಯೂಸರ್ಸ್ಗೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಆ್ಯಡ್ ಯೂಸರ್ಸ್ ಮಾಡ್ಬೋದು. ಅದು ನೀವು ಪರ್ಮಿಷನ್ಸ್ ಏನಿದೆ, ರೆಸಿಪ್ಟ್ ಕಳಿಸ್ಬೇಕಾ, ಇನ್ವಾಯ್ಸ್ ಕಳಿಸ್ಬೇಕಾ, ವಾಟ್ಸಪ್ ಮೆಸೇಜ್ ಕಳಿಸ್ಬೇಕಾ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ಸ್ಗೆ ಸೆಂಡ್ ಮಾಡ್ಬೋದು. ಇಲ್ಲಿ ಟು ಡೂ ಲಿಸ್ಟ್ನಲ್ಲಿ ನೀವು ಟು ಡೂ ಆ್ಯಡ್ ಮಾಡ್ಬೋದು. ಜಸ್ಟ್ ಟು ಡೂನ ಕ್ಲಿಕ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಟೈಟಲ್, ಕ್ವೆಶನ್ಸ್ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಟು ಡೂ ಲಿಸ್ಟ್ ಆ್ಯಡ್ ಆಗುತ್ತೆ. ಸೋರ್ಸ್ಗೆ ಕ್ಲಿಕ್ ಮಾಡಿ, ಆ್ಯಡ್ ಸೋರ್ಸ್ಗೆ ಕ್ಲಿಕ್ ಮಾಡಿದಾಗ ಇದು ನಿಮ್ಮ ಕಸ್ಟಮರ್ ಎಲ್ಲಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಫೇಸ್ಬುಕ್ಕಾ ಅಥವಾ ವಾಟ್ಸಪ್, ಇನ್ಸ್ಟಾಗ್ರಾಮ್, ಎಲ್ಲಿಂದ ಅದು ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದಾಗ ಅದು ಸೋರ್ಸ್ ಆ್ಯಡ್ ಆಗುತ್ತೆ. ಸ್ಟೇಟಸ್ಗೆ ಕ್ಲಿಕ್ ಮಾಡಿ ಆ್ಯಡ್ ಸ್ಟೇಟಸ್ ಮಾಡ್ಬೋದು. ಇಲ್ಲಿ ಸ್ಟೇಟಸ್ ಆ್ಯಂಡ್ ಕಂಟೆಂಟ್ ಏನಿದೆ ಅದು ಹಾಕ್ಬಿಟ್ಟು ಸಬ್ಮಿಟ್ನ ಕ್ಲಿಕ್ ಮಾಡಿದಾಗ ಅದು ಸಬ್ಮಿಟ್ ಆಗುತ್ತೆ, ಸ್ಟೇಟಸ್ನ ಆ್ಯಡ್ ಆಗುತ್ತೆ. ಫೀಡ್ಬ್ಯಾಕ್ಗೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಫೀಡ್ಬ್ಯಾಕ್, ನೇಮ್ ಎಂಟರ್ ಮಾಡಿ, URL ಎಂಟರ್ ಮಾಡಿ ಸಬ್ಮಿಟ್ ಮಾಡಿ, ಆ ಫೀಡ್ಬ್ಯಾಕ್ನ ಆ್ಯಡ್ ಆಗುತ್ತೆ. ಏನಾದರೂ ನಿಮಗೆ ಪ್ರಶ್ನೆ ಇದ್ದರೆ ಟ್ರಾಫ್ ಕೌಂಟ್ನ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ.